ಯಾಕೆ ಮಂಜ ಹೆಸರು ಬರೆಯಕತ್ತಿ ಬೋರ್ಡ್ ಮ್ಯಾಗ? ಹ್ಞೂ ಸರ್ ಹೇಳ್ಯಾರ ಇಬ್ಬರು ಮುಂದೆ. ಮಂಜ ಕ್ಲಾಸ್ನ್ಯಾಗ ಹೋಗಿ ಹುಡುಗರ್ನೆಲ್ಲ ಸುಮ್ ಕುಂದರ್ಸ, ಯಾರ ಬಾಯ್ ಮಾಡಿದ್ರೆ ಅವ್ರ ಹೆಸರು ಬರಿ ಅಂತ ಹೇಳ್ಯಾರ. ಅದಕ್ಕೆ ನಿಂತೇನಿ. ಎಲ್ಲರೂ ಸುಮ್ಮನೆ ಕುಂದಿರ್ಬೇಕ, ಇಲ್ಲ ಅಂದ್ರೆ ಹೆಸರು ಬರಿತೇನಿ. ಓ, ನೀನು ಕ್ಲಾಸ್ ಲೀಡರ್ ಏನ್ಲೆ ಹೆಸರು ಬರೆಯಾಕ? ಐ ಕ್ಲಾಸ್ ಲೀಡರ್ ಅಷ್ಟು ಬರಿಬೇಕನ? ಸರ್ ಹೇಳಿ ಕಳ್ಸ್ಯಾರ ಇಲ್ಲ ನನಗೆ. ಏ ಪಿಂಕಿ, ನೀ ಯಾಕೆ ಹಂಗೆ ಕುಂತಿ? ಬಾಯಿ ತಕ್ಕೊಂಡೆ, ಬಾಯಿ ಮುಚ್ಚದ, ನೊಣ ಹೋಗಿದಾವ ಬಾಯಾಗ. ಓ ಮಂಜ, ಯಾಕ ಬಾರಿ ಹರಡಕತ್ತಿಲ್ಲ ಉಡಾಳ ಮಂಜ. ಸರ್ ನಿನ್ಗೆ ಹೆಸರು ಬರಿ ಅಂತ ಹೇಳಂತಂದ ನಿನ್ಗೆ ಖುಷಿ ಬಂದ್ಬಿಟ್ಟೈತನ? ಏ ನೀ ಇಷ್ಟು ಹರಡಕತ್ತಂದ್ರೆ ಫಸ್ಟ್ ನಿಂದ ಹೆಸರು ಬರಿತೇನೆ ಪಿಂಕಿ ಬೋರ್ಡ್ ಮ್ಯಾಗ. ಸರ್ ಬಂದ ನೋಡಿ ನೀನು ಬಗ್ಗೆ ಬಗ್ಗೆ ನಿಂದಿರ್ಸ್ತಾರ. ಮಂಜ, ಮುಂಜಾನೆ ಮತ್ತೆ ನಾನು ನಿಮ್ಮ ಮನೆ ಕಡೆ ಬರ ಕುಂತಿದ್ನೆ, ನಿಮ್ಮ ಅಪ್ಪನ ಜೊತೆ ಏನೋ ಮಾತಾಡ್ಕೊಂತಿದ್ದಲ್ಲೇ, ಕುಂತಿದ್ದಲ್ಲ ಮಂಜ. ಯಾಕೆ? ಏ ಅದೆಲ್ಲ ನಿನಗೆ ಯಾಕೆ ಬೇಕಲೇ ಮಗನ? ಬಿಡ ಅದೆಲ್ಲ. ನಂದು ಬರ್ತಡೇ ಬರ ಕುಂತೈತಿ, ಅದಕ್ಕೆ ನಮ್ಮ ಅಪ್ಪಗೆ ಹೊಸ ಸೈಕಲ್ ಕೊಡಿಸು ಅಂತಂದು ಕುಂತಿದ್ನಿ, ಗಂಟೆ ಬಿದ್ದಿದ್ನಿ. ಏನದು ಬಾಯಿ? ಮಂಜ, ನಿನಗೆ ಹೆಸರು ಬರೀಲಿ ಅಂತಂದ್ರೆ ಮಗನ ನೀನ ಇಲ್ಲಿ ಮಾತಾಡ್ಕೊಂಡು ನಿಂತೇನೆ ಎಲ್ಲರ ಜೊತೆ? ಅಯ್ಯೋ ಇಲ್ರಿ ಸರ, ಅವ್ರಿಗೆ ಹೇಳಕ್ ಕುಂತಿದ್ನಿ ರೀ, ಸುಮ್ ಕುಂದರಿ ಸರ್ ಬರ್ತಾವ ಅಂತಂದು. ಶಾಣೆದಿ ತಗೋ, ಹೋಗಿ ನಡಿ, ಕುಂದ್ರ ನಡಿ. ಮೊನ್ನೆ ನಾನು ಗಣಿತ ಪರೀಕ್ಷೆ ಇಟ್ಟಿದ್ನಿಲ್ಲ, ಟೆಸ್ಟು. ಆ ಟೆಸ್ಟ್ನ್ಯಾಗ ಯಾರ್ಯಾರು ಎಷ್ಟೆಷ್ಟು ಮಾರ್ಕಸ್ ತೊಗೊಂಡ್ರಿ ಅಂತಂದು ಚೆಕ್ ಮಾಡೀನಿ. ಚೆಕ್ ಮಾಡಿ ಪೇಪರ್ ತೊಗೊಂಬಂದಿನಿ. ಇವತ್ತು ಹೇಳ್ತೀನಂತ ಕುಂದ್ರಿ ಎಲ್ಲರೂ. ಹ್ಞೂ ಸರ್ ಆಯ್ತ್ರಿ. ನಮ್ಮ ಸಾಲಿ ಮಕ್ಕಳು ಭಾಳ ಶಾಣೆ ಅದಾವ ಅಂತೇಳಿ ಅನ್ಕೊಂಡಿದ್ದೆ ನಾನು. ಇಟ್ಟು ಬರಗೆಟ್ಟವು ಅಂತ ಅನ್ಕೊಂಡಿದ್ದಿಲ್ಲ ಬಿಡ್ರಿ ನಾನು. ಎಷ್ಟೆಷ್ಟು ಮಾರ್ಕಸ್ ತೊಗೊಂಡ್ರಿ? ಅಬ್ಬಾಬಾಬಾಬಾಬಾ, ಪೇಪರ್ ಚೆಕ್ ಮಾಡೋಕೆ ಆಗೋವಲ್ತು ನನ್ನ ಕೈಲಿ. ಅಷ್ಟು ಚಂದ ಪರೀಕ್ಷೆ ಬರ್ದಿರಿ ಮಕ್ಕಳ ನೀವು. ಈಗೆಲ್ಲಾರ್ದು ಒಂದೊಂದು ಹೇಳ್ತೀನಿ ಎಷ್ಟೆಷ್ಟು ಮಾರ್ಕಸ್ ತೊಗೊಂಡ್ರಿ ಅಂತಂದು. ಪೂಜಾ, ನೀನು 20ಕ್ಕೆ ಎಷ್ಟು ತೊಗೊಂಡಿವ? 18 ಮಾರ್ಕಸ್ ತೊಗೊಂಡಿ ನೋಡುವ. ಪೂಜಾ ಶಬಾಷ್, ನೀನು ಚಲೋ ಓದಾಕತ್ತಿ, ಹಿಂಗೆ ಚಲೋ ತಂಗ ಓದುವ. ಏನಂತೆ? ಹ್ಞೂ ಸರ್, ಓದ್ತೀನಿ ಸರ್, ಚೆನ್ನಾಗಿ ಓದ್ತೀನಿ ರೀ ಸರ. ಗುಡ್ ಗರ್ಲ್. ಪಿಂಕಿ, ನೀನು 20ಕ್ಕೆ ಬರೀ 10 ಮಾರ್ಕಸ್ ತೊಗೊಂಡಿವ. ಮುಂದಿನ ಸತ ಚಂದಾಗ ಓದ್ಕೊಂಡು ಬಾ. ಯಾಕೆ ಓದ್ಕೊಂಡಿದ್ದಿಲ್ಲನ? ಹ್ಞೂ ಸರ್, ನಂಗೆ ಸ್ವಲ್ಪ ಹುಷಾರಿದ್ದಿದ್ದಿಲ್ರಿ, ಆರಾಮಿದ್ದಿದ್ದಿಲ್ರಿ ಸರ, ಜ್ವರ ಬಂದಿದ್ದು ರೀ, ಅದಕ್ಕೆ ಓದ್ಕೊಳಕ್ ಆಗಿಲ್ರಿ. ಮುಂದಿನ ಸತ ಚಂದ ಓದ್ಕೊಂಡು ಬರ್ತೀನಿ ರೀ ಸರ. ಆತು ತಗೋ, ಆತು. ನೀನು ಪ್ರವೀಣ, ನೀನು 20ಕ್ಕೆ ಬರೀ 5 ಮಾರ್ಕಸ್ ತೊಗೊಂಡು ನೋಡ್ಲಿ ಮಗನ. ಯಾಕ್ಲೇ ಮಗನ, ಚಂದಾಗ ಓದಕ್ಕೆ ಬರ್ತೈತಿಲ್ಲ ನನಗೆ? ಅಭ್ಯಾಸ ಮಾಡ್ತೀವಿ ಏನು? ಬರೀ ಅಡ್ಡಾಡ್ತೀವಿ ಮನಿ? ಅಯ್ಯೋ ಸರ್, ಇಲ್ರಿ ಓದ್ತೀನಿ ರೀ, ಅಂದರೂ ಯಾಕೆ ಮಾರ್ಕಸ್ ಕಮ್ಮಿ ಬಂದವ್ರಿ. ನನಗೂ ಆರಾಮಿದ್ದಿದ್ದಿಲ್ರಿ ಸರ, ಮುಂದಿನ ಸಲ ನಾನು ಚಂದ ಓದ್ತೀನಿ ರೀ. ಒಬ್ರು ಯಾರ ಹೇಳಿದ್ರ ಕಾರಣಗಳು ನೀವು ಎಲ್ಲರೂ ಸೇಮ್ ಅದನ್ನ ಹಿಡ್ಕೊಂಡ್ಬಿಡ್ರಿ. ನೀನು ಪವನ, ನೀನು ಬರೀ 20ಕ್ಕೆ ನೀನು 10 ತೊಗೊಂಡಿಪ್ಪ. ನೀನು ಚಂದಾಗ ಓದ. ಯಾಕೆ ನೀ ಚಂದಾಗ ಓದ್ತಿದ್ದಿಲ್ಲ. ನೀನು ಪೂಜಾ ಇಬ್ಬರ ನೋಡಿ ಚಂದಾಗ ಓದೋರು ಅಂದ್ರೆ ಕ್ಲಾಸ್ನಾಗ. ಯಾಕೆ ನೀನು ಬರ್ತಾ ರಾಯರ್ ಕುದ್ರಿ ಕತ್ತೆ ಆತ ಅನ್ನೋ ಹಂಗೆ ಪ್ರವೀಣ ಮತ್ತು ಮಂಜನ್ಗತಿ ನೀನು ಆಗಕತ್ ಬಿಟ್ಟಿಯಲ್ಲ. ಹ್ಞೂ ಸರ್, ನಾನು ಊರಿಗೆ ಹೋಗಿದ್ನಲ್ರಿ, ಟೆಸ್ಟ್ ಇರೋ ಹಿಂದಿನ ದಿನ ನಾನು ಊರ್ಲಿಂದ ಬಂದಿದ್ದೆ ರೀ, ಅದಕ್ಕೆ ನಂಗೆ ಓದ್ಕೊಳಕ್ಕೆ ಟೈಮ್ ಸಿಕ್ಲಿಲ್ರಿ ಸರ. ಮುಂದಿನ ಸಲ ಚಂದ ಓದ್ಕೊಂಡು ಬಾ. ಯಪ್ಪ, ಕೊನೆಯದಾಗಿ ಕಳಮಂಜ, ನೀನಂತರೂ 20ಕ್ಕೆ ಬರೀ 1 ಮಾರ್ಕಸ್ ತೆಗ್ದಿ ನೋಡು. ಏನು ಮಾಡಿದಿಲ್ಲ 19 ಮಾರ್ಕಸ್? ಆ 1 ಮಾರ್ಕಸ್ಸರ ಯಾಕೆ ತೊಗೊಳಕ್ಕೆ ಹೋಗಿದ್ದಿ ಮಗನ? ಅಯ್ಯೋ ಸರ್, ಅದು ನಾನು ಓದ್ಕೊಳಕ್ಕೆ ಟೈಮ್ ಸಿಕ್ಕಿಲ್ರಿ. ಓದ್ಕೊಂಡಿದ್ನಿ ರೀ ಸರ, ಪರೀಕ್ಷೆ ಹಿಂದಿನ ದಿನ ನಾನು ಓದ್ಕೊಂಡಿದ್ದೀರಿ ಚಂದಾಗ. ಅದು ಪರೀಕ್ಷೆ ಬರೆಯೋ ಮುಂದೆ ನನಗೆ ನೆನಪು ಹಾರಿಬಿಡ್ತೀರಿ, ಎಲ್ಲ ಓದ್ಕೊಂಡಿದ್ದೆಲ್ಲ ನೆನಪು ಹಾರಿಬಿಟ್ಟೇನ್ರಿ. ಓದ್ಸೋಳೆ ಮಗನ, ನೆನಪು ಹಾರತಾನಂತೀವ. ಅದು ಹೆಂಗೆ ನೆನಪು ಹಾರ್ತೀನಿ ನೀನು? ಚಂದಾಗ ಮುಂಜಾನೆ ಚಂದ ಓದ್ಕೊಂಡ್ರೆ ಎಲ್ಲ ನೆನಪಿರ್ತೈತಿ. ಹ್ಞೂ ಸರ್, ಇನ್ಮೇಲಿಂದ ಓದ್ಕೊಂತೀನಿ ತಗೋರಿ. ಮಗನ, ಉಡಾಳತನ ಮಾಡೋದು ಬಿಡು. ಗಿಡ ಹಾರೋದು, ಮನೆ ಹಾರೋದು, ಆ ಗಿಡದಾಗ ಹೋಗಿ ಇದನ್ನು ಹರ್ಕೊಂಡೆ, ಆ ಗಿಡದಾಗ ಹೋಗಿ ಇದನ್ನು ಹರ್ಕೊಂಡೆ, ಅದನ್ನು ಬಿಡು. ಚಂದಾಗ ಓದ್ಕೋ. ಹ್ಞೂ ಸರ್, ಆಯ್ತು ಸರ್, ಓದ್ಕೊಂತೀನಿ ರೀ.
ಮುಂದಿನ ಸಲ ನಾನು ಟೆಸ್ಟ್ ಇಟ್ಟಾಗ ನೀನು 20ಕ್ಕೆ ಅಟ್ಲೀಸ್ಟ್ 10 ತೊಗೋಬೇಕು. ಇಲ್ಲ ಅಂದ್ರೆ ನೀನು ಬಗ್ಗಿಸಿ ಕುಂಡಿ ಮೇಲೆ ಬರಿನೇ ಹಿಡಿತೇನೆ ಮಗನ. ಹ್ಞೂ ರೀ ಸರ್ ಆಯ್ತು ತಗೋರಿ. ಹಾಂ ಮತ್ತೇನ್ಲಿ ಅದು ನಿನ್ನೆ ನಿಮ್ಮ ಅಪ್ಪಾರು ಹೇಳಕತ್ತಿದ್ರು ಆ ಮಂಜಾಗ ಸ್ವಲ್ಪ ಬೇಷಂಗ ಸ್ಟ್ರಿಕ್ ಮಾಡ್ರಿ, ಒಟ್ಟು ಅಭ್ಯಾಸ ಮಾಡೋದಿಲ್ಲ ನಾವು ಮನ್ಯಾಗ ಬಂದು ಬರೀ ಟಿ ವಿ ನೋಡ್ತಾನ, ಬರೀ ಹೊಳ್ಳಿ ಮಾತಾಡ್ತಾನ ನಾವು ಹೇಳಿದ್ರ ಅಂಥೇಳಿ ಅನ್ನಕತ್ತಿದ್ರು ನಿಮ್ಮ ಅಪ್ಪಾರು. ಯಾಕ ಸೊಕ್ಕನ್ಲಿ ಮಕ್ಕಳಾಗಿಂದ ಮಗನ. ಅಯ್ಯೋ ಇಲ್ರಿ ಸರ, ಹಂಗೇನಿಲ್ರಿ. ಟಿ ವಿ ಇದು ನೋಡಕೊಂತಿದ್ನಿ ರೀ. ಆಯ್ತು ತಗೋರಿ, ಮ್ಯಾಲಿಂದ ನೋಡೋದಿಲ್ರಿ. ಹ್ಞೂ ಇನ್ನೊಮ್ಮೆ ಏನಾರ ಕಂಪ್ಲೇಂಟ್ ಹೇಳಿ ನಿಮ್ಮ ಅಪ್ಪ ಅವ್ವ ನೋಡಿ ನೀನು ಬೆಶ್ಶಂಗೆ ಹೆಂಗೆ ಮಾಡ್ತೀನಿ, ನೀನು ಬಗ್ಗಿಸಿ ಕಾರ್ಪುಣಿನ ತುಂಬ್ತೀನಿ ನಿನ್ನ ಮಕ್ಳಾಗ. ಈ ಸರ್ ಒಬ್ರು ಹುಡುಗಿಯಾರ ಮುಂದೆ ಸೈ ಮಾತಾಡ್ತಾರ. ಏನ್ಲಿ ಅದು ಗುಣು ಅನ್ನಕತ್ತಿ ಮಗನ. ಏನಿಲ್ರಿ ಸರ, ಮ್ಯಾಲಿನ ಚಂದ ಓದ್ತೇನ್ರಿ. ನಮ್ಮ ಅಪ್ಪ ಹೊಳ್ಳಿ ಮಾತಾಡೋದಿಲ್ರಿ, ಅವ್ರು ಹೇಳ್ದಂಗೆ ಕೇಳ್ತೇನ್ರಿ ಸರ. ಹಂಗೆ ಬಾ ಮಗನ.